ಇನ್ನು 2 ವರ್ಷದಲ್ಲಿ ಒಂದು ಎಳ್ನೀರು 100 ರೂಪಾಯಿ ಆಗುತ್ತೆ. ಮತ್ತೆ ಕಾಯಿ ಕೊಬ್ಬರಿ ಸೈಜ್ ಕೂಡ ಆಲ್ಮೋಸ್ಟ್ ಡಬಲ್ ಆಗೋ ಚಾನ್ಸ್ ಇದೆ. ಲಾಸ್ಟ್ ಇಯರ್ ಅಲ್ಲ, ಅದಕ್ಕೆ ಲಾಸ್ಟ್ ಇಯರ್ 40% ಇಳುವರಿ ಅನ್ನೋದು ಕಡಿಮೆ ಆಗಿತ್ತು. 15,000 ಇದ್ದಿದ್ದು 30ರಿಂದ 35,000ವರೆಗೂ ಹೋಗ್ತಿದೆ. ಇನ್ನು 2 ವರ್ಷದಲ್ಲಿ ಏನಾದರೂ ತೆಂಗು ಕೃಷಿಯಲ್ಲಿ ಸುಧಾರಣೆ ಆಗಿಲ್ಲ ಅಂದ್ರೆ, ಲಾರ್ಜ್ ಪ್ಲಾಂಟೇಶನ್ ರೀಸೆಂಟ್ ಆಗಿ ಎಲ್ಲೂ ಆಗಿಲ್ಲ ಆಯ್ತಾ. ಕೇರಳದಲ್ಲಿ ವೆಸ್ಟ್ ಕೋಸ್ಟಲ್ ತಳಿಗೂ ಕೂಡ ಸಮಸ್ಯೆ ಇದೆ. ಈ ಕಡೆ ಆಂಧ್ರದಲ್ಲಿ ಈಸ್ಟ್ ಕೋಸ್ಟಲ್ ತಳಿಗೂ ಕೂಡ ಸಮಸ್ಯೆ ಇದೆ. ಅಲ್ಲಿ ಕೋನೆಸೆಮೆ ಅನ್ನೋ ಬೆಲ್ಟ್ ಬರುತ್ತೆ. ಆಂಧ್ರದಲ್ಲಿ ಅವರು ಕೂಡ ಲಾರ್ಜೆಸ್ಟ್ ಕೋಕೋನಟ್ ಪ್ರೊಡ್ಯೂಸರ್ಸೇ. ಬಟ್ ಈ ಸಲ ಅವರು ಗುಜರಾತ್ ಮತ್ತೆ ಕರ್ನಾಟಕದಿಂದ ಎಳ್ನೀರುಗಳನ್ನ ಇಂಪೋರ್ಟ್ ಅಂದ್ರೆ ತಗೊಳ್ತಿದ್ದಾರೆ. ನಮ್ಮ ತಿಪ್ಟೂರಲ್ಲಿ ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ತಿಪ್ಟೂರಲ್ಲಿ ಬೇರೆ ಕಡೆಯಿಂದ ತಮಿಳುನಾಡು ಅಥವಾ ಬೇರೆ ಕಡೆಯಿಂದ ಎಳ್ನೀರು ತರಿಸ್ಕೊಂಡು ಹೇಗಿರುತ್ತೆ ಹೇಳಿ, ಅಷ್ಟು ಸಮಸ್ಯೆಯನ್ನ ಕೋಕೋನಟ್ ಇಂಡಸ್ಟ್ರಿ ಅನ್ನೋದು ಅನುಭವಿಸ್ತಿದ್ದಾರೆ. ಸೊ ಈಗೇನು ಹಳೆ ಮರಗಳಿದೆಯೋ ಅದೆಲ್ಲದಕ್ಕೂ ಕೂಡ ರೋಗಗಳು ಜಾಸ್ತಿ ಆಗ್ತಿದೆ. ರೈತರು ಯಾರು ಕೂಡ ಸರಿಯಾಗಿ ಗೊಬ್ಬರ ಕೊಡ್ತಿಲ್ಲ, ಮತ್ತೆ ಯಾರು ಮೇಂಟೆನೆನ್ಸ್ ಮಾಡ್ತಿಲ್ಲ. ಸೊ ಲಾರ್ಜ್ ಪ್ಲಾಂಟೇಶನ್ ಎಲ್ಲೂ ಆಗಿಲ್ಲ. ತೆಂಗು ಅನ್ನೋದು ನೋಡಿ, ನಿಮ್ಗೆ ಇನ್ನೂ 1000 ವರ್ಷ ಹೋದ್ರೂ ಕೂಡ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಲ್ಲ. ನಿಮ್ಗೆ 10 ರೂಪಾಯಿ ಆಯ್ತು, 100 ರೂಪಾಯಿ ಬಿಟ್ಬಿಡಿ, ರೈತರಿಗೆ 20 ರೂಪಾಯಿಂದ 30 ರೂಪಾಯಿ ಒಳಗಡೆ ಸಿಗ್ತಿದೆ. ಇವಾಗ ಒಂದೊಂದು ಟೈಮು 2 ರೂಪಾಯಿ 3 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಕೆಲವೊಂದು ಟೈಮ್ 35 ರೂಪಾಯಿ ಸಿಕ್ಕಿದೆ, ಕೆಲವೊಂದು ಟೈಮ್ 17 ರೂಪಾಯಿ ಸಿಕ್ಕಿದೆ ಎಳ್ನೀರು ಕೊಟ್ಟವಾಗ. ಸೊ ಇನ್ನು 2 ವರ್ಷದಲ್ಲಿ ಏನಾದರೂ ಲಾರ್ಜ್ ಪ್ಲಾಂಟೇಶನ್ ಆಗಿಲ್ಲ ಅಂದ್ರೆ, ತೆಂಗು ಇವಾಗ ಏನು 35,000 ಇದೆಯೋ ಅದು 50,000ವರೆಗೂ ಹೋಗುವಂತ ಚಾನ್ಸ್ ಇರುತ್ತೆ. ಎಳ್ನೀರು ಕೂಡ ಇವತ್ತೇನು 80 ರೂಪಾಯಿ 70 ರೂಪಾಯಿ ಹೋಗ್ತಿದ್ಯೋ ಅದು 100 ರೂಪಾಯಿ ಹೋಗುವಂತ ಚಾನ್ಸ್ ಇರುತ್ತೆ. ಹಂಗಂತ ಕೆಲವೊಂದು ಟೈಮು ನಿಮಗೆ 40 ರೂಪಾಯಿಗೆ ಸಿಗುತ್ತೆ. ಅದು ಹೇಗಂದ್ರೆ, ಮಳೆಗಾಲದಲ್ಲಿ ಏನು ಇವಾಗ ಈ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಮಳೆ ಬೀಳುತ್ತೋ ಅವಾಗ ಮಳೆಯಾಶ್ರಿತ ಗಿಡಗಳು ಕೂಡ ಕಾಯನ್ನ ಬಿಟ್ಟಿರುತ್ತೆ. ಸೊ ನಿಮಗೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಸ್ವಲ್ಪ ಎಳ್ನೀರು ಅನ್ನೋದು ಕಡಿಮೆ ಸಿಗುತ್ತೆ. ಮತ್ತೆ ಬೇಸಿಗೆ ಅಥವಾ ಮಳೆಗಾಲದಲ್ಲಿ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದು ನೀರಾವರಿ ಯಾವ್ದಿರುತ್ತೋ ಅದು ಮಾತ್ರ ಸೀಸನ್ ಅಂದ್ರೆ ಮಾರ್ಕೆಟ್ಗೆ ಬರುತ್ತೆ. ಒಟ್ಟಿನಲ್ಲಿ ಪ್ರತಿಯೊಬ್ಬ ರೈತರು ಕೂಡ ತೆಂಗನ್ನ ಬೆಳೀರಿ. ನೋಡಿ, ನಿಮಗೆ ದುಡ್ಡಿಲ್ವಾ ಗಿಡ ತಗೊಳ್ಳೋದಕ್ಕೆ, ನಿಮ್ಮ ಸುತ್ತಮುತ್ತಲೇ ಯಾವ್ದಾದ್ರು ಒಂದು 45 ವರ್ಷ 50 ವರ್ಷ ಮರ ಆಗಿರುವಂಥ ನಾಟಿ ತಳಿಗಳ ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವೇ ಸ್ಯಾಂಪ್ಲಿಂಗ್ ಅನ್ನ ಮಾಡ್ಕೊಳ್ಳಿ. ಇಲ್ಲ ದುಡ್ಡಿದ್ಯಾ, ಒಂದು 200-300 ರೂಪಾಯಿ ಕೊಟ್ಬಿಟ್ಟು ನಾಟಿ ಗಿಡ ಹಾಕೊಳ್ಳಿ. ನಿಮಗೆ ಬೇಗ ಕಾಯಿ ಬರಬೇಕಾ, ಡ್ವಾರ್ಫ್ ಗಿಡಗಳು ಓನ್ಲಿ ಎಳ್ನೀರಿಗೆ ಮಾತ್ರ ಮಾಡ್ತೀರಾ, ಮಲೇಷಿಯನ್ ಡ್ವಾರ್ಫ್ ಅಥವಾ ಗಂಗಾಬುಂಡಮ್ ಹಾಕೊಳ್ಳಿ. ಇಲ್ಲ ನನ್ಗೆ ಆಲ್ ಇನ್ ಒನ್ ಬೇಕು, ಒನ್ ಟೈಮ್ ಇನ್ವೆಸ್ಟ್ ಮಾಡೋದು 3 ವರ್ಷದಲ್ಲಿ ಕಾಯಿ ಬೇಕು ಅಂದ್ರೆ ಗಂಗಾಬುಂಡಮ್ ಕ್ರಾಸ್ ಹಾಕೊಳ್ಳಿ. ಒನ್ ಆಫ್ ದ ಬೆಸ್ಟ್. ನಿಮ್ಗೆ ಏನಾದ್ರೂ ಈ ಹೇಳಿದ ಎಲ್ಲ ತಳಿಗಳು ತಿಪ್ಟೂರು ಟಾಲ್ ಆಗಲಿ ಅಥವಾ ನಿಮಗೆ ಗಂಗಾಬುಂಡಮ್ ಆಗಲಿ, ಮಲೇಷಿಯನ್ ಡ್ವಾರ್ಫ್ ಆಗಲಿ, ಗಂಗಾಬುಂಡಮ್ ಕ್ರಾಸ್ ಆಗಲಿ ಬೇಕಿತ್ತು ಅಂದ್ರೆ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಗಿಡ ತಗೊಳ್ತಿರೋ ಬಿಡ್ತಿರೋ ಅವೆಲ್ಲ ಸೆಕೆಂಡ್ರಿ. ಬಟ್ ತೆಂಗನ್ನ ಪ್ರತಿಯೊಬ್ಬ ರೈತರು ಬೆಳೀರಿ. ಮತ್ತೆ ಈಗಿರುವಂಥ ತೆಂಗಿನ ಮರಗಳಿಗೂ ಕೂಡ ಸ್ವಲ್ಪ ಗೊಬ್ಬರ ನೀರನ್ನ ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ. ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.